ಪ್ರತಿ ವರ್ಷ ಬಜೆಟ್‌ನಲ್ಲಿ ಸಾವಿರಾರು ಕೋಟಿ ಹಣ ಬಿಡುಗಡೆಯಾಗುತ್ತಿದ್ದು, ಸಾಮಾಜಿಕ ನ್ಯಾಯ ದೊರಕಿದೆಯೇ ಎಂಬ ವಿಶ್ಲೇಷಣೆ ವಿಷಯ ಮಂಡನೆ ಕಾರ್ಯಕ್ರಮ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಗೀತಗಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದನ್ನು ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಎಂ ಮುತ್ತುರಾಜು ನೇತೃತ್ವದಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್‌ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ ಕೋರೆಗಾಂವ್ ವಿಜಯೋತ್ಸವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾದಲ್ಲಿರ್ತಕ್ಕಂಥ ಏನು ಐತಿಹಾಸಿಕ ಒಂದು ಸ್ತೂಪದ ದಿನವನ್ನು ಕೋರೆಗಾಂವ್ ಸ್ಮಾರಕದ ಏನು ಪೇಶ್ವರ ಜೊತೆ ಐತಿಹಾಸಿಕ ಹೋರಾಟದ ದಿನವನ್ನು ಐತಿಹಾಸಿಕವಾಗಿ ನಮ್ಮ ಇಡೀ ಮುದುಕು ಹೋಗಿರ್ತಕ್ಕಂಥ ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಮತ್ತೊಮ್ಮೆ ಸಮಾಜಕ್ಕೆ ತೋರಿಸಬೇಕಾಗಿದೆ. ಅದನ್ನು ಉಳಿಸ್ಕೋಬೇಕಾಗಿರೋದ್ರಿಂದ ಅದನ್ನು ಈ ಕಾರ್ಯಕ್ರಮವನ್ನು ಕರ್ನಾಟಕದಂತೆ ಅದು ಬೆಂಗಳೂರಿನಲ್ಲಿ ಸಾಂಕೇತಿಕವಾಗಿ ಕಾನಿಷ್ಕ ಹೋಟೆಲಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಮತ್ತು ಹಿರಿಯ ಸಾಹಿತಿಗಳಾಗಿ ಇರ್ತಕ್ಕಂಥ ನಮ್ಮ ಪ್ರೊಫೆಸರ್ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಮತ್ತು ಹಿರಿಯ ಸಾಹಿತಿಗಳಾಗಿದ್ದ ಮುಕುಂದರಾಜರವರಾಗಿರ್ಬೋದು, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಬಿ ಟಿ ಲಲಿತಾ ಮೇಡಮ್ ಅವರು, ಹಾಗೂ ಅನೇಕ ಹಿರಿಯ IASಗಳು ಆಗಿರ್ತಕ್ಕಂಥ ಭೀಮಾಶಂಕರ್ ಅವರು ಮತ್ತು ಕಾಂತರಾಜ್ ಅವರು ಮತ್ತು DYSP ಆಗಿರ್ತಕ್ಕಂಥ KH ಮಹಾನಂದ ಅವರಾಗಿರ್ಬೋದು, ಮತ್ತು ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮ್ ರಾವರಾಗಿರ್ಬೋದು, ಇನ್ನೂ ಅನೇಕ ಮುಖಂಡರೆಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಂಜನೇಯಪ್ಪನವರು ಮತ್ತು ಬಸಲಿಂಗಪ್ಪ, ಶ್ರೀನಿವಾಸ ಮೂರ್ತಿ ಮತ್ತು ಅನೇಕ ವೆಂಕಟರಮಣ ಆಗಿರ್ಬೋದು, ತುಳಸಿರಾಮು ಮತ್ತು ಪ್ರದೀಪ್ ಕುಮಾರ್, ನಮ್ಮ RPE ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಂಬರೀಷು ಮತ್ತು ಸಚಿವ್ ಸಹೋದರ ಚಂದ್ರಶೇಖರ್ ಅವರಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಸಮಾಜಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ನಗದು ಮತ್ತು ಅವರಿಗೆ ಪಾರಿತೋಷಕ ಮತ್ತು ಎರಡನ್ನು ಕೊಡೋದ್ರ ಮೂಲಕ ಈ ಸಾರಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದು ಡಾಕ್ಟರ್ ವೆಂಕಟಸ್ವಾಮಿ ಅಂತೇಳಿ. ಅದನ್ನ ಹೆಚ್ಚಿನ ವಿವರಗಳನ್ನು ನಮ್ಮ ಆಂಜನಪ್ಪನವರು ಕೂಡ ಹೇಳ್ತಾರೆ. ಇದೊಂದು ಕಾರ್ಯಕ್ರಮ ಕೇವಲ ಅಹಿಂದ ಜನರ ಏನು ಅನೇಕ ಯುದ್ಧಗಳಾಗಿರ್ತಕ್ಕಂಥ ಆ ಯುದ್ಧಗಳನ್ನು ಕೆಲವೊಂದು ಶಕ್ತಿಗಳು ಅದನ್ನ ಮರೆಮಾಚಿವೆ. ಅದನ್ನ ಈ ಸಮಾಜಕ್ಕೆ ತೋರಿಸ್ಬೇಕೆನ್ನೋದೇ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ಇದನ್ನ ಎಲ್ಲ ಸವಿಸ್ತಾರವಾಗಿ ಅವತ್ತಿನ ದಿನ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಹೇಳ್ತೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಮಂತ್ರಿಯನ್ನೇ ಬಿಡಲಿಲ್ಲ ಅನ್ನೋದು ಪತ್ರಿಕಾದಲ್ಲಿ ತಾವು ಓದಿರ್ತೀನಿ. ನೀವು ಇತ್ತೀಚಿನ ರಾಷ್ಟ್ರಪತಿಗಳನ್ನ ಪೂರಿ ಜಗನ್ನಾಥ್ ದೇವಸ್ಥಾನದಲ್ಲಿ ಒಳಗಡೆ ಹೋಗಿದ ತಕ್ಷಣನೇ ನೀರು ಹಾಕಿ ಗಂಜಲ ಹಾಕಿ ಮಾಡಿರ್ತಕ್ಕಂಥ ಉದಾಹರಣೆ ಎಂತ ದೌರ್ಜನ್ಯ ನೋಡಿದಂತ ಮಾನಸಿಕ ರಾಷ್ಟ್ರಪತಿಗಳಿಗೆ ಅವಮಾನ ಅಂದ್ರೆ ಈಗ ಸಾಮಾನ್ಯ ಜನ ನಮ್ಮ ಗತಿಗಳು ಏನ್ ಹೇಳಿ ನೀವೆಲ್ಲ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಮುಸ್ಲಿಮರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಅವರೆಲ್ಲ ನಮ್ಮನ್ನ ಹತ್ತಕ್ಕೆ ಸೇರಿಸ್ಕೊಂತಾರೆ. ಬನ್ನಿ ನಮ್ಮ ಮತಕ್ಕೆ ಸೇರಿಸ್ಕೊಳ್ಳಿದ್ರೆ ಬೌದ್ಧ ಧರ್ಮ ಸೇರಿಸ್ಕೊತಾರೆ, ಬೇರೆ ಬೇರೆ ಮತಗಳೆಲ್ಲ ಸೇರಿಸ್ಕೊತಾರೆ. ಈ ಧರ್ಮದಲ್ಲಿ ನಮ್ಮನ್ನ ಇವತ್ತಿಗೂ ಅದೇ ಶೋಷಣೆ, ಅದೇ ದೌರ್ಜನ್ಯಗಳು, ಇನ್ನೂ ನಿರಂತರವಾಗಿ ಅತ್ಯಾಚಾರಗಳು, ದೌರ್ಜನ್ಯಗಳು ನಡೀತಾನೆ ಇದೆ. ಭೂಮಿ ಕಿತ್ಕೊಳ್ಳೋದ್ರಿಂದ ಹಿಡಿದು ಮತ್ತು ನಮಗೆ ಏನು ಬಜೆಟ್ ನಲ್ಲಿ ಘೋಷಣೆ ಆಗಿರೋ ಸಾವಿರಾರು ಕೋಟಿಗಳಾಗಿರ್ಬೋದು, ನಮ್ಮ ದುಡ್ಡನ್ನು ತಗೊಂಡವರು ಬೇರೆ ಕಡೆ ಬಳಕೆ ಆಗ್ತಾ ಇರೋದನ್ನ ನೀವೆಲ್ಲ ನೋಡ್ಬೋದು. ನಿಮ್ಮ ಪತ್ರಿಕೆಯಲ್ಲೇ ಮಾಧ್ಯಮದಲ್ಲಿ ಬಹಳಷ್ಟು ಕಡೆ ಇದನ್ನು ವಿಸ್ತೂರವಾಗಿ ಬಂದಿದೆ, ತಾವೆಲ್ಲ ನೋಡ್ಬೋದು. ಇನ್ನೇನು ನಾನು ಬೇರೆ ಹೇಳ್ಬೇಕಾಗಿಲ್ಲ. ಕೇವಲ 10 ವರ್ಷದಲ್ಲಿ ಆಗಿರ್ತಕ್ಕಂಥ ಬಡ್ಜೆಟ್ 1,88,000 ಕೋಟಿ. ನಾನು ಹೇಳ್ತಾರೆ ಸ್ವಾತಂತ್ರ್ಯ ಬಂದಾಗ ನಮ್ಗೆ ಏನು ಘೋಷಣೆ ಆಗಿತ್ತು 6 ನಾವು ತಗೊತಾ ಇಲ್ಲ. ಈ ಕೇವಲ 10 ವರ್ಷದಲ್ಲಿ ತಗೊಂಡ್ರೆ 1,88,000 ಕೋಟಿ ಬಂದಿದೆ. ಇದು ಮನೆಗೆ 2 ಕೋಟಿ ಕೊಟ್ಟಿದ್ರೆ ನಾವೆಲ್ಲ ಉದ್ಧಾರ ಆಗ್ಬೋದು. ನಮ್ಮ ಜನಸಂಖ್ಯೆ ಇರೋದು 1,20,00,000 ಕರ್ನಾಟಕದಲ್ಲಿ ಇರ್ತಕ್ಕಂಥ 1,88,000 ಕೋಟಿ ಎಲ್ಲಿ ಹೋಯ್ತಲ್ಲ ನನಗೆ ಗೊತ್ತಿಲ್ಲ. ನನಗೆ ಎಂತ ದುರಂತ ನೋಡಿ. ಹೇಳಲ್ಲ ದಲಿತ ಕೊಟ್ಟಿದೆ ಅಂತ ನೀವು ಎಲ್ಲಿ ಕೊಟ್ಟಿದ್ದಾರೆ? ಇವತ್ತು ನೀವೆಲ್ಲ ಇದನ್ನೆಲ್ಲ ದಯವಿಟ್ಟು ತಾವೆಲ್ಲ ತಿಳ್ಕೋಬೇಕು. ದಲಿತರ ಹೆಸರಲ್ಲಿ ಪಂಗನಾಮ ಅಂತ ಮಾಡತಕ್ಕಂಥ ಎಲ್ಲಾ ಸರ್ಕಾರಗಳಿಂದ ಆಗಿನ ಸರ್ಕಾರಗಳು ಈಗಿನ ಸರ್ಕಾರಗಳು ಇನ್ನು ಎಲ್ಲ ಅವೇ ನಡೀತಾ ಇರ್ತಕ್ಕಂಥ ಕುತಂತ್ರಗಳಿವೆಲ್ಲ. ದಯವಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಮತ್ತು ಅತಿ ಮುಖ್ಯವಾಗಿ ಭೀಮಾ ಕೋರೆಗಾಂವ್ ಈ ವಿಚಾರವನ್ನು ಮತ್ತು ಈ ಹೋರಾಟ ಮಾಡಿರ್ತಕ್ಕಂಥ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ, ಇದನ್ನ ದಯವಿಟ್ಟು ಈ ಕಾರ್ಯಕ್ರಮ ತಾವೆಲ್ಲ ಬರಬೇಕಂತ ಮತ್ತೆ ವಿನಂತಿ ಮಾಡ್ಕೊಳ್ತಾರೆ.